ಯೂಸ್ ಮಾಡೋದ್ರಿಂದ ಭಾಳ ರೋಗಮುಕ್ತ ರೇಷ್ಮೆ ಆಗೈತಿ. ಆಮೇಲೆ ಇಳುವರಿ ಚೆನ್ನಾಗಿ ಬರಾಕತ್ತೈತಿ. ಯಾವುದೇ ರೀತಿ ತ್ರಿಪ್ಸ್, ಮೈಟ್ಸ್ ಅಥವಾ ರೋಗ ಕಾರಕದಿಂದ ಯಾವುದು ಹುಳುಗಳಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಬರಾಕತ್ತೈತಿ ಈಗ ರೇಷ್ಮೆ ಎಲ್ಲ. ಇಳುವರಿ ತುಂಬ ಚೆನ್ನಾಗಿದೆ ಸರ್. ನಾನು 200 ಮೊಟ್ಟೆ ಅಥವಾ 200 ಲಿಂಕ್ಸ್ ಮೊಟ್ಟೆ ತಂದಾಗ 200 ಮೊಟ್ಟೆ ಇಲ್ಲಿ 2 ಕ್ವಿಂಟಲ್ ಬರ್ತಾ ಇರಲಿಲ್ಲ. ಇವಾಗ 200 ಲಿಂಕ್ಸ್ ಮೊಟ್ಟೆ ತಂದ್ರೆ 250, 260 kg ಮಟ್ಟ ಬರ್ತೈತಿ ಇವಾಗೆಲ್ಲ. ತುಂಬ ಇಳುವರಿ ಚೆನ್ನಾಗಿದೆ. ರೇಟ್ 800 ರೂಪಾಯಿ ಮಟ್ಟ ನಾನು ಮಾರಿದ್ದೀನಿ ಸರ್. ಇವಾಗಿನ 1000 ರೂಪಾಯಿ ರೇಟಲ್ಲಿ ನಮ್ಮದು 800 ಚಿಲ್ಲರೆ ಎಲ್ಲ ಮಾರಿದ್ದಾರೆ ಸರ್. ಚೆನ್ನಾಗಿದೆ ಸರ್, ಒಳ್ಳೆ ರೇಟ್ ಸಿಕ್ಕಿದೆ ಸರ್. ನಾನು ಇಲ್ಲೇ 400 ಕೊಟ್ಟಿದ್ದೀನಿ ಸರ್. ಇಲ್ಲೇ ರಾಮನಗರ ನಾನು ಹೋಗಿಲ್ಲ ಸರ್. ರಾಮನಗರ ಹೋದರೆ ಇನ್ನೂ ಚೆನ್ನಾಗಿ ರೇಟ್ ಬರುತ್ತೆ ಸರ್. ಈ ರಾಸಾಯನಿಕದಿಂದ ಅಥವಾ ಸಾವಯವದಿಂದ ಭಾಳ ದುಡ್ಡಲ್ಲಿ ಭಾಳ ಉಳಿತಾಯ ಆಕತಿ. ರಾಸಾಯನಿಕದಲ್ಲಿ 10 ರಿಂದ 12 ಸಾವಿರ ರೂಪಾಯಿ ಎಕರೆ ಖರ್ಚು ಮಾಡ್ತಿದ್ದೆ ನಾನು. ಈ ಸಾವಯವದಲ್ಲಿ 4-5 ಸಾವಿರ ರೂಪಾಯಿದಲ್ಲಿ ಉತ್ಪನ್ನಗಳು ಹಾಕ್ತೀನಿ ನಾನು. ಇಡೀ ನಮ್ಮ ಹಾವೇರಿ ಜಿಲ್ಲೆ ಅನೇಕ ಬೆಳೆಗಳಲ್ಲಿ ಒಂದು ವಿಶೇಷತೆಯನ್ನು ಹೊಂದಿದೆ. ಈ ಹಿಂದೆ BT ಕಾಟನ್ ಇರ್ಬೋದು, ಗ್ರೀನ್ ಚಿಲ್ಲಿ ಇರ್ಬೋದು, ಅವನ್ನೆಲ್ಲ ಉತ್ತಮವಾಗಿ ಬೆಳೆದು ಆರ್ಥಿಕವಾಗಿ ಭದ್ರರಾಗಿ ಎಲ್ಲ ಇಡೀ ಒಂದು ವಿಶ್ವದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಹಾವೇರಿ ಜಿಲ್ಲೆ ಇದೀಗ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆ ಇರ್ತಕ್ಕಂಥ ಯಾವುದಾದ್ರು ಜಿಲ್ಲೆ ಐತಪ್ಪ ಅಂತಂದ್ರೆ ಅದು ಹಾವೇರಿ ಜಿಲ್ಲೆ. ಇಲ್ಲಿ ಅಂದ್ರೆ 3,500 ಹೆಕ್ಟರ್ 8,500 ಎಕರೆ ಇಡೀ ನಮ್ಮ ಜಿಲ್ಲೆಯೊಳಗೈತಿ. ಈ ಒಂದು ಅನೇಕ ಕುಟುಂಬಗಳು ಇದ್ರ ಮ್ಯಾಗ ಅವಲಂಬನೆ ಆಗ್ಯಾವು. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಕೂಡ ಭದ್ರ ಆಗ್ಯಾರ. ಇವತ್ತು ಯಾವುದೇ ತರಕಾರಿ ಬೆಳೆ ಇರಲಿ, ಜೊತೆಗೆ ತೋಟಗಾರಿಕೆ ಬೆಳೆ ಇರಲಿ, ಕೇವಲ 2 ತಿಂಗಳಲ್ಲಿ ಯಾವುದಾದ್ರೂ ಆದಾಯ ಬರ್ತಕ್ಕಂಥ ಬೆಳೆ ಐತಪ್ಪ ಅಂತಂದ್ರೆ ಅದು ರೇಷ್ಮೆ ಬೆಳೆ ಮಾತ್ರ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಬೆಳೆಯೋದ್ರಿಂದ ಅದು ಕೂಡ ಇವತ್ತು ನಮ್ಮ ರೈತರು ಲಕ್ಷ ಅಲ್ಲ ಕೋಟಿಗಟ್ಟಲೆ ಆದಾಯನ ಗಳಿಸಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆರಂಭದ ಒಂದು ಏನಂದ್ರೆ ರೈತರು ರಾಸಾಯನಿಕ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗಿ ಆ ಮೂಲಕ ರಸಹೀರ ಕೀಟ ಇರ್ಬೋದು, ರೋಗ ಇರ್ಬೋದು ಅಂತ ಆ ಬಾಧೆಯಿಂದ ಹೊಲೆಯನ್ನೇ ತೆಗಿತಕ್ಕಂಥ ಸಂದರ್ಭಗಳು ಬಂದವು. ಅದರಲ್ಲಿ ವಿಶೇಷವಾಗಿ ನಮ್ಮ ಶ್ರೀಕಾಂತ್ ಅಂತ ರೈತರವರು ಅದರ ಒಂದು ಗಮನ ಹರಿಸಿ ಆದಷ್ಟು ರಾಸಾಯನಿಕನ ಒಂದು ಬಹಿಷ್ಕರಿಸಿ ಇವತ್ತು ತಿಪ್ಪೆ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಅದನ್ನೇ ಡೆಮಾಲಿಸ್ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ನಾವು ಆರಂಭಕ್ಕೆ ಭೇಟಿಯಾದಾಗ ಅವೆಲ್ಲನ್ನ ಆರಂಭಕ್ಕೆ ಭೂಮಿಗೆ ಹಾಕಿ ಮತ್ತು ಡ್ರಂಚ್ ಮಾಡೋದ್ರ ಮೂಲಕ ಇವತ್ತು ರೋಗ ಮುಕ್ತವಾಗಿ, ಕೀಟ ಮುಕ್ತವಾಗಿ ಹಚ್ಚ ಹಸಿರಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ತೋಟವನ್ನು ಇವತ್ತು ಬೆಳೆದಿದ್ದಾರೆ. ಮತ್ತು 1ನೇ ಕಟಾವಿಗೆ ಅವರು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಕೂಡ ಮತ್ತು ಆರ್ಥಿಕವಾಗಿ 1,10,000 ರೂಪಾಯಿನ ಹೆಚ್ಚಿನ ಆದಾಯನ ಪಡೆದಿದ್ದಾರೆ. ಅವರು ಕಳೆದ ಒಂದು ಕಟಾವಿಗೆ ಹೋಲಿಕೆ ಮಾಡಿದ್ರೆ ತಾವೆಲ್ಲ ನೋಡ್ಬೋದು. ಇಲ್ಲೇ ಹಚ್ಚ ಹಸಿರಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಬೆಳೆವನ್ನು ಉಷ್ಣಾಂಶ ಹೆಚ್ಚಾದಾಗ ಖಂಡಿತವಾಗ್ಲೂ ಈ ಒಂದು ಬೆಳೆಯಲ್ಲಿ ರಸಹೀರ ಕೀಟ ಬಾಧೆ ಹೆಚ್ಚಾಕೈತಿ. ಈ ಉಷ್ಣಾಂಶ ಹೆಚ್ಚಾದರೂ ಕೂಡ ಇದು ಯಾವುದೇ ರೀತಿರ್ತಕ್ಕಂಥ ರೋಗ ಇರದೇ ಇರೋದನ್ನು ನೋಡ್ಬೋದು. ಇವ್ರು ಮಾಡಿರ್ತಕ್ಕಂಥ ಈ ಒಂದು ವಿಧಾನ ಇಡೀ ರೇಷ್ಮೆ ಬೆಳೆಗಾರರಿಗೆ ಬರೀ ಹಾವೇರಿ ಜಿಲ್ಲೆ ಮಾತ್ರ ಅಲ್ಲ, ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ರಾಮನಗರ ಜಿಲ್ಲೆ ಇವತ್ತು ಗೂಡಿಗೆ. ಸೊ ಅಲ್ಲಿ ಕೂಡ ರಾಮನಗರ, ಸಿಡ್ಲಘಟ್ಟ ಅವರಿಗೂ ಕೂಡ ಅಲ್ಲಿ ಕೂಡ ಸಿಲಿಕಾನ್ ಬಳಕೆ ಇಲ್ಲ. ಅದು ಕೂಡ ಭಾಳ ಮಹತ್ವದ್ದು. ಒಂದು ವಿಶೇಷ ಏನಪ್ಪ ಅಂತಂದ್ರೆ ಇಡೀ ರಾಜ್ಯ ಭಾರತದೊಳಗನ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ.